Solve 24 times of x is less than 100 where x is a natural number and x is an integer. So ಏನು ಪ್ರಶ್ನೆ ಅಂತ ಹೇಳಿದ್ರೆ 24 times of x is less than 100. ಸೊ x ಏನು ಅಂತ ಹೇಳಿ ಕಂಡುಹಿಡಬೇಕು. ಏನು ಮಾಡ್ಬೋದು, ವಿಲ್ ಡಿವೈಡ್ ವಿತ್ 24. ಇದು ಪಾಸಿಟಿವ್ ನಂಬರ್, ಅದಕ್ಕೆ ನಾವು ಸೈನ್ನ ಫ್ಲಿಪ್ ಮಾಡ್ತಾ ಇಲ್ಲ. ಸೊ ಎಕ್ಸ್ ಇಸ್ ಲೆಸ್ ದ್ಯಾನ್ ಎಷ್ಟು ಬರುತ್ತಿದೋ 50 12 2ರಲ್ಲಿ ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ 25 6 6 4 24 ರಿಮೈಂಡರ್ ಇಸ್ 1 ಡಿವೈಡ್ ಬೈ 6 ಇಸ್ 1.6 ಬಾರ್ ಅಲ್ವಾ. ಸೊ ಇದು ನಿಮ್ಮ ಉತ್ತರ. ಇವಾಗ ಅಡಿಷನಲ್ ಕಂಡೀಷನ್ ಇದೆ, ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಆ್ಯಂಡ್ ಎಕ್ಸ್ ಇಸ್ ಲೆಸ್ ದ್ಯಾನ್ 4.16 ಬಾರ್. ಇದನ್ನು ಸ್ಯಾಟಿಸ್ಫೈ ಮಾಡಬೇಕು ಅಂತ ಹೇಳಿದ್ರೆ ಏನು ಬರಬೇಕು ನಮ್ಮ ಉತ್ತರ, ಎಕ್ಸ್ ಇಸ್ ಈಕ್ವಲ್ ಟು ನ್ಯಾಚುರಲ್ ನಂಬರ್ ಅಂತ ಹೇಳಿದ್ರೆ ಎಲ್ಲಿ ಶುರು ಆಗುತ್ತೆ, 1 2 3 4 5. ಸರಿನಾ ಉತ್ತರ? ಇದು ಸರ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಸರಿ. ಆದರೆ ಇನ್ನೊಂದು ಕಂಡೀಷನು ಇದೆ, ಎರಡನೇ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಮಾಡಬೇಕು. ಏನು ಹೇಳ್ತಾ ಇದೆ, ಈ ಶುಡ್ ಬಿ ಲೆಸ್ ದ್ಯಾನ್ 4.16 ಅಂತ ಹೇಳಿದ್ರೆ ಇಲ್ಲಿ ಏನೇನು ಎರೇಸ್ ಮಾಡ್ಬೇಕು ನಾವು, ಇದನ್ನು ಅರಿಸ್ತಾ ಇದ್ದೀನಿ, ಅದು ಬಿಟ್ಟರೆ 5 ಅರ್ಸೋದಾ? ಹೌದು, 5 ಅರಿಸ್ಬೇಕು. ಯಾಕಂದರೆ 5 ಇಸ್ ನಾಟ್ ಲೆಸ್ ದ್ಯಾನ್ 4.16. 4 ಅರಿಸ್ಬೇಕಾ? ಇಲ್ಲ, ಬೇಕಾಗಿಲ್ಲ. 4 ಈಸ್ ಲೆಸ್ ದ್ಯಾನ್ 4.16. ಹಾಗಾಗಿ ಇದೇ ನಿಮ್ಮ ಉತ್ತರ. ಸರಿನಾ? ಎರಡನೇ ಪ್ರಶ್ನೆ, ಎಕ್ಸ್ ಬಿಲಾಂಗ್ಸ್ ಟು ಇಂಟೀಜರ್ ಆ್ಯಂಡ್ ಎಕ್ಸ್ ಇಸ್ ಲೆಸ್ ದ್ಯಾನ್ 4.16 ಬಾರ್. ಸೊ ಎಕ್ಸ್ ಇಸ್ ಈಕ್ವಲ್ ಟು ಇಂಟೀಜರ್ ಅಂತ ಹೇಳಿದ್ರೆ ನಾವು -∞ +∞, ಆದರೆ ಅದು +∞ ಹೋಗಲ್ಲ. ಏನಕ್ಕಂತ ಹೇಳಿದ್ರೆ ದೇರ್ ಇಸ್ ಅ ಕನ್ಸ್ಟ್ರೈನ್ ಅಲ್ವಾ. ಸೊ ಇದೆ ನಿಮ್ಮ ಉತ್ತರ. ಸೊ ಇಟ್ ಇನ್ಕ್ಲೂಡ್ಸ್ 1 2 3 4 ಇನ್ಕ್ಲೂಡ್ ಆಗುತ್ತೆ, ಆದರೆ ಈ ಕಡೆ ಇನ್ಫಿನಿಟಿವರೆಗೂ ಹೋಗುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಬೇಕು ನೀವೇನಂತ ಹೇಳಿದ್ರೆ, ಇದು ನ್ಯಾಚುರಲ್ ನಂಬರು ಇಂಟೀಜರು ರಿಯಲ್ ನಂಬರ್ ಅಲ್ಲ. ರಿಯಲ್ ನಂಬರ್ ಆದರೆ ನೀವು ಓಪನ್ ಇಂಟರ್ವಲ್ ಕ್ಲೋಸ್ ಇಂಟರ್ವಲ್ ಅದೆಲ್ಲ ಉಪಯೋಗಿಸಿ ಬರೀಬೋದು, ಆದರೆ ಇಲ್ಲ, ಆ ಥರ ಆಗಲ್ಲ. ಸೊ ಇದನ್ನು ನೀವು ಈ ರೀತಿಯಲ್ಲಿ ಬರೀಬೇಕಾಗುತ್ತೆ. ಸರಿನಾ? ಇದೇ ನಿಮ್ಮ ಉತ್ತರ.